ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಒಂದು ಲಿಸ್ಟ್ ಇಟ್ಕೊಂಡು ಆರೋಪ ಮಾಡಿದ್ರು. ಅದರ ಜೊತೆಗೆ ಲೋಕಸಭೆಯಲ್ಲಿ ಅಧೀರ್ ರಂಜನ್ ಚೌಧರಿ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ನಾನು ಈಗಾಗಲೇ ಬ್ರೇಕ್ಗೆ ಮುಂಚೆ ಹೇಳ್ತಾ ಇದ್ದೆ, ಯಾವ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇಲ್ಲವೋ ಆ ರಾಜ್ಯಗಳ ಮೇಲೆ ಅನ್ಯಾಯ ಆಗ್ತಾ ಇದೆ ಕೇಂದ್ರದಿಂದ ಅಂತ. ಅಧೀರ್ ರಂಜನ್ ಏನು ಹೇಳಿದ್ರು ಅನ್ನೋದನ್ನ ಮುಂದಿನ ಹಂತದಲ್ಲಿ ತೋರಿಸ್ತೀವಿ ನಿಮಗೆ. ಪ್ರಶಾಂತ್, ಅಧೀರ್ ರಂಜನ್ ಚೌಧರಿ ಒಂದು ಆರೋಪ ಮಾಡಿದ್ರು, ನಿರ್ಮಲಾ ಸೀತಾರಾಮನ್ ಅದಕ್ಕೆ ಕೌಂಟರ್ ಅಟ್ಯಾಕ್ ಕೊಟ್ಟರು. ನೋಡಿ, ಕೇಂದ್ರದ ಬಜೆಟ್ ಬಂದ ನಂತರದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಮೊದಲ ಆರೋಪವನ್ನು ಮಾಡಿದರು. ಇಲ್ಲ, ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಹಣ ಬರ್ತಾ ಇಲ್ಲ, ನಾವು 4.5 ಲಕ್ಷ ಕೋಟಿಯಷ್ಟು ತೆರಿಗೆಯನ್ನು ಕೇಂದ್ರಕ್ಕೆ ಕೊಡ್ತಾ ಇದ್ದೀವಿ, ಆದರೆ ನಮಗೆ ಬರ್ತಾ ಇರೋದು 45,000 ಕೋಟಿ. ಇದು ಒಂದು ರೀತಿ ಹಾಫ್ ಟ್ರೂತ್, ಅರ್ಧ ಸತ್ಯನೂ ಕೂಡ ಇದೆ. ಇದರಲ್ಲಿ ಏನಾಗ್ತಾ ಇದೆ ನೋಡಿ, GST ಬಂದ ನಂತರ ವ್ಯಾಟ್ ಉಳಿದ ಏನೇನು ರಾಜ್ಯದ ತೆರಿಗೆಗಳಿದ್ವು ಆ ಎಲ್ಲ ತೆರಿಗೆಗಳು ಬಂದಾದವು. ಪೆಟ್ರೋಲ್, ಡೀಸೆಲ್ ಮತ್ತು ಅಬಕಾರಿ ಬಿಟ್ಟರೆ ಯಾವುದೇ ತೆರಿಗೆಯನ್ನು ರಾಜ್ಯ ವಸೂಲಿ ಮಾಡ್ತಾ ಇಲ್ಲ. ಇದು ಬಿಡಿ, ನೀವು ಭೂಮಿಗೆ ಸಂಬಂಧಪಟ್ಟಂತೆ ರಿಜಿಸ್ಟ್ರೇಷನ್ ಬಿಟ್ಬಿಡಿ, ಎಲ್ಲ ತೆರಿಗೆಗಳು ಕೇಂದ್ರದ ಬಳಿ ಹೋದವು. ಆಗ ಏನು ಹೇಳ್ತು ಕೇಂದ್ರ ಸರ್ಕಾರ ಅಂತಂದರೆ, 15th ಫೈನಾನ್ಸ್ ಕಮಿಷನ್ ಬರುತ್ತೆ, ಡೈರೆಕ್ಟ್ ಟ್ಯಾಕ್ಸಸ್ಸನ್ನು ಡೆವಲ್ಯೂಷನ್ ಹೇಗೆ ಮಾಡೋದು ಅಂತಕ್ಕಂಥದ್ದು. ಪ್ರತಿ 5 ವರ್ಷಕ್ಕೊಮ್ಮೆ ಈ ರೀತಿಯ ಫೈನಾನ್ಸ್ ಕಮಿಷನ್ಗಳು ರಚನೆ ಆಗ್ತವೆ. ಅದೊಂದು ಫಾರ್ಮುಲಾದೊಡನೆ ಬರುತ್ತೆ. ರಾಜ್ಯಗಳಿಗೆ ತೆರಿಗೆ ಸಂಗ್ರಹ ಏನಾಗಿರುತ್ತೆ ಅದನ್ನು ರಾಜ್ಯಗಳಿಗೆ ಹೇಗೆ ಹಂಚೋದು ಅಂತಕ್ಕಂಥದ್ದು. 14ನೇ ಫೈನಾನ್ಸ್ ಕಮಿಷನ್ದಲ್ಲಿ ಇರದ ಒಂದು ಅಂಶ 15ನೇ ಕಮಿಷನ್ನಲ್ಲಿ ಏನು ಬಂತು ಅಂದರೆ, 14 ಕಮಿಷನ್ನಲ್ಲಿ 1971ರ ಜನಸಂಖ್ಯೆಯನ್ನು ಆಧಾರವಾಗಿಟ್ಕೊಂಡು ರಾಜ್ಯಗಳಿಗೆ ತೆರಿಗೆ ಹಣ ಸಂಗ್ರಹ ಆಗ್ತಾಯಿತ್ತು. 71ರ ಜನಗಣತಿ. 15ನೇ ಫೈನಾನ್ಸ್ ಕಮಿಷನ್ನಲ್ಲಿ ಏನಾಯಿತು ಅಂದರೆ, 2011ರ ಜನಗಣತಿಯನ್ನು ಇಟ್ಕೊಂಡು ಹಣದ ಒಂದು ವಿಲೇವಾರಿಯನ್ನು ಮಾಡಲಾಯಿತು. ಈಗ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ್, ಕೇರಳ ರಾಜ್ಯಗಳು ಏನು ಹೇಳ್ತಾ ಇವೆ ಅಂತಂದರೆ, ನೋಡಿ, 2011ರವರೆಗೆ ನಾವು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ್ದೀವಿ, ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮೆಷರ್ಸ್ಗಳನ್ನು ತುಂಬ ಗಂಭೀರತೆಯಿಂದ ತೆಗೆದುಕೊಂಡಿದ್ದೀವಿ. ಉತ್ತರದ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ್, ಬಿಹಾರ್, ಹರಿಯಾಣ, ಈ ರಾಜ್ಯ, ಮಧ್ಯಪ್ರದೇಶ್, ಈ ರಾಜ್ಯಗಳು ಪಾಪ್ಯುಲೇಷನ್ ಕಂಟ್ರೋಲನ್ನು ತುಂಬ ಗಂಭೀರತೆಯಿಂದ ತೆಗೆದುಕೊಂಡಿಲ್ಲ. ನೀವು 2011ರ ಪಾಪ್ಯುಲೇಷನನ್ನು ಆಧಾರವಾಗಿಟ್ಕೊಂಡು ನೀವು ತೆರಿಗೆಯನ್ನು ಹಂಚಿರೋದ್ರಿಂದ ಕರ್ನಾಟಕಕ್ಕೆ ನಮಗೇನು ಈಗ ನಮ್ಮದು 21.3% ಏನೋ ಪಾಪ್ಯುಲೇಷನ್ ಗ್ರೋತ್ ಇತ್ತು, ಅದು 18%ಕ್ಕೆ ಇಳೀತು. ನಮಗೆ ಅಷ್ಟು ಅಂದರೆ, ನೀವು ಪಾಪ್ಯುಲೇಷನ್ ಮೇಲೆ ಎಷ್ಟು ವೇಟೇಜ್ ಕೊಡ್ತೀವಿ. ಈಗ ಬೇರೆ ಬೇರೆ ವೇಟೇಜ್ ಇದೆ, ಫಾರೆಸ್ಟ್ ಆ್ಯಂಡ್ ಎಕಾಲಜಿ ಒಂದು ವೇಟೇಜ್ ಇದೆ, ಪಾಪ್ಯುಲೇಷನ್ ಒಂದು ವೇಟೇಜ್ ಇದೆ, ಫಿಸ್ಕಲ್ ನೀಡ್ಸ್ ಒಂದು ವೇಟೇಜ್ ಇದೆ. ನಮಗೆ ಪಾಪ್ಯುಲೇಷನ್ನ ವೇಟೇಜ್ನ ಆಧಾರದಲ್ಲಿ ನಮಗೆ ದಕ್ಷಿಣದ ರಾಜ್ಯಗಳು ನಾವು ತೆರಿಗೆಯನ್ನು ಜಾಸ್ತಿ ಕೊಡ್ತೀವಿ, ಆದರೆ ನಮಗೆ ಬರ್ತಕ್ಕಂಥ ಭಾಗ ಏನಿದೆ ಅದರಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕರ್ನಾಟಕವೂ ಹೇಳ್ತಾ ಇದೆ, ತೆಲಂಗಾಣವೂ ಹೇಳ್ತಾ ಇದೆ, ಆಂಧ್ರವೂ ಹೇಳ್ತಾ ಇದೆ, ಕೇರಳ ರಾಜ್ಯಗಳು ಕೂಡ ಹೇಳ್ತಾ ಇವೆ. ಅದಷ್ಟೇ ಅಲ್ಲ, ಈಗ ಅಧೀರ್ ರಂಜನ್ ಚೌಧರಿ ಏನು ಹೇಳಿದ್ರು ಅಂದರೆ, ಪಶ್ಚಿಮ ಬಂಗಾಳ ಕೇಳಿ. ಅಧೀರ್ ರಂಜನ್ ಚೌಧರಿ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. Non-BJP ruled states are being deprived from having their legitimate due. The latest example is Karnataka, where the entire ministry has been agitating against the indiscriminate and arbitrary attitude of your administrations. They are alleging that they are being famished by sheer discrimination being played from your ministry. I would like to know whether state government of Karnataka has been deprived from obtaining their legitimate due, because few months ago the situation was not there. That time everything was going hunky-dory. But after the non-BJP ruled states. ಸೊ ಇದು ಲೋಕಸಭೆಯಲ್ಲಿ ಅಧೀರ್ ರಂಜನ್ ಚೌಧರಿ ಮಾಡಿದ ಆರೋಪ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸುದ್ದಿಗೋಷ್ಠಿ ನಡೆಸ್ತಾರೆ. ಸಿಎಂ ಇಬ್ಬರೂ ಕೂತು ಜಂಟಿ ಸುದ್ದಿಗೋಷ್ಠಿ ನಡೆಸ್ತಾರೆ. ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರೋ ಬಾಕಿ ಮೊತ್ತ ಎಷ್ಟು, ಇದರಿಂದ ರಾಜ್ಯಕ್ಕೆ ಆಗಿರೋ ನಷ್ಟ ಏನು ಅನ್ನೋದರ ಬಗ್ಗೆ ಕೂಡ ಡೇಟಾ ನೀಡ್ತಾರೆ. ಡೇಟಾ ನೀಡೋದರ ಮೂಲಕ ಹರಿಹಾಯ್ತಾರೆ ಕೇಂದ್ರದ ವಿರುದ್ಧ. ಏನೇನು ಮಾತಾಡಿದ್ರು ಸಿದ್ದರಾಮಯ್ಯ ಅವರು ಕೇಳಿಸ್ಕೊಳ್ಳಿ.
ಸೆಪ್ಟೆಂಬರ್ ಮಂತ್ನಲ್ಲಿ 11 ಗಂಟೆಗೆ ಈ ಪ್ರತಿಭಟನೆ ಪ್ರಾರಂಭ ಆಗ್ತದೆ. ಭಾರತೀಯ ಜನತಾ ಪಕ್ಷದವರು ಯಡಿಯೂರಪ್ಪನವ್ರಿಗೂ ಪಾಪ ಬಾಯಿ ಇಲ್ಲ, ಬಸವರಾಜ ಬೊಮ್ಮಾಯಿ ಅವ್ರಿಗಂತೂ ಬಾಯಿ ಇಲ್ಲವೇ ಇಲ್ಲ. ನಾವೆಲ್ಲ 7ನೇ ತಾರೀಕು ಬೆಳಗಡೆ ನಾವೆಲ್ಲ ದೆಹಲಿಯಲ್ಲಿ ನಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸಬೇಕು. ಒಂದು ಸುದೀರ್ಘ ಸುದ್ದಿಗೋಷ್ಠಿಯಲ್ಲಿ ಒಂದಷ್ಟು ಡೇಟಾಗಳನ್ನು ಕೊಟ್ಟರು ಪ್ರಶಾಂತ್ ಸಿದ್ದರಾಮಯ್ಯ ಅವರು. ಅದಾದಮೇಲೆ ಬಿಜೆಪಿ ಅದಕ್ಕೆ ಕೌಂಟರ್ ಕೊಡ್ತು. ಬಟ್ ಸಿದ್ದರಾಮಯ್ಯ ಅವರ ಪ್ರಕಾರ 73,000 ಕೋಟಿ ರೂಪಾಯಿಗಳ ನಷ್ಟ ಆಗಿದೆ ರಾಜ್ಯಕ್ಕೆ. ಇಲ್ಲ, ಅದೇ 15th ಫೈನಾನ್ಸ್ ಕಮಿಷನ್ನ ಕಾರಣ 2021ರಿಂದ 26ರವರೆಗೆ 15th ಫೈನಾನ್ಸ್ ಕಮಿಷನ್ ಇರುತ್ತೆ. ಈಗ ಕಾಂಗ್ರೆಸ್ನವರು ಹೇಳುವ ಪ್ರಕಾರ ಮತ್ತು ಉಳಿದ ವಿಶ್ಲೇಷಕರು ಕೂಡ ಇದನ್ನು ಆರ್ಥಿಕ ವಿಶ್ಲೇಷಣೆಕಾರರು ಹೇಳಿದರು, ನೀವು ಪಾಪ್ಯುಲೇಷನನ್ನು ಆಧಾರವಾಗಿಟ್ಕೊಂಡು 2011ರ ಜನಸಂಖ್ಯೆಯನ್ನು ಆಧಾರವಾಗಿಟ್ಕೊಂಡಿದ್ದರಿಂದ ಕರ್ನಾಟಕಕ್ಕೆ ಬರಬೇಕಾದಷ್ಟು ಹಣ ಬರ್ತಾ ಇಲ್ಲ. ಅದರ ನಮಗೆ ಏನು ನಿಗದಿಯಾಗಿತ್ತೋ ಆ ಹಣದಲ್ಲೇ ಇಳಿಕೆ ಆಗಿದೆ. ಅದಕ್ಕೆ ಕಾರಣ ಬೇರೆ 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 ಮಾನದಂಡಗಳನ್ನು ಏನು ಫೈನಾನ್ಸ್ ಕಮಿಷನ್ ತೆಗೆದುಕೊಳ್ಳುತ್ತೆ ಆ ಮಾನದಂಡಗಳೇ ತಪ್ಪಾಗಿವೆ ಅಂತಕ್ಕಂಥದ್ದು ಕರ್ನಾಟಕದ ವಾದ. ಈಗ ಸಿದ್ದರಾಮಯ್ಯನವರು ಏನು ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ 21ರಲ್ಲಿ BJP ಸರ್ಕಾರ ಇತ್ತು, ನಿಮ್ಮದೇ ಸರ್ಕಾರ ಇದ್ದಾಗ ನೀವು ಬಾಯಿ ಮುಚ್ಕೊಂಡು ಕೂತಿದ್ರಿ, ಆದರೆ ನಾನೀಗ ಮುಖ್ಯಮಂತ್ರಿ ಆಗಿರುವಾಗ ಬಾಯಿ ಮುಚ್ಕೊಂಡು ಕೂರೋದಿಲ್ಲ. ಅಲ್ಲ, ಈಗ ಅಧೀರ್ ರಂಜನ್ ಚೌಧರಿ ಮಧ್ಯದಲ್ಲಿ ಒಂದು ಮಾತಾಡಿದ್ರು, ಅದಕ್ಕೆ ನಿರ್ಮಲಾ ಸೀತಾರಾಮನ್ ಕೌಂಟರ್ ಕೊಟ್ಟರು. ಅಧೀರ್ ರಂಜನ್ ಚೌಧರಿ ಹೇಳಿದ್ರು ನಿಮ್ಮ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಎಲ್ಲವೂ ಸರಿಯಾಗಿತ್ತು, ಈಗ ಬದಲಾಗಿದೆ ಅಂತ. ಅಲ್ಲ, ಆ ಎರಡು ದಟ್ ಈಸ್ ನಾಟ್ ಪಾಯಿಂಟ್ ಆಫ್ ರೆಫರೆನ್ಸ್. ಅಂದರೆ ಅದು ರಾಜಕೀಯ ಆರೋಪ ಈಗ ನಿರ್ಮಲಾ ಸೀತಾರಾಮನ್ ಹೇಳಿದ್ದೇನು, ನಿಮ್ಮ ಬಜೆಟ್ನಲ್ಲಿ ನೀವು ಹೆಂಗೆ ಬೇಕಾಬಿಟ್ಟು ಹಣ ಕೊಡ್ತೀರಿ, ನಾನೆಲ್ಲಿ ಕೊಡಲಿ ಅಂತಕ್ಕಂಥದ್ದು. ಕರ್ನಾಟಕ ಹೇಗೆ ಖರ್ಚು ಮಾಡಬೇಕು ಅನ್ನೋದು ಸಂವಿಧಾನಾತ್ಮಕವಾಗಿ ಇಲ್ಲಿನ ಚುನಾಯಿತ ಸರ್ಕಾರ ನಿರ್ಧರಿಸಬೇಕಾಗಿರ್ತಕ್ಕಂಥ ಸಂಗತಿ. ಆದರೆ ಕೇಂದ್ರಕ್ಕೆ ನಾವೇನು ತೆರಿಗೆ ಕೊಡ್ತೀವಿ ಆ ಹಣದ ಫಾರ್ಮುಲಾ ತಪ್ಪಾಗಿದೆ ಅಂತಕ್ಕಂಥದ್ದೇ ಕರ್ನಾಟಕದ ವಾದ. GST ಕಂಪೆನ್ಸೇಷನ್ ಏನು 2026ರವರೆಗೆ ಕೊಡಬೇಕು, GST ಕೌನ್ಸಿಲಲ್ಲೇನು ಕೇಂದ್ರ ಸರ್ಕಾರ ಒಪ್ಪಿಕೊಂಡಿತ್ತು ಆ ಕಂಪೆನ್ಸೇಷನ್ ನಮ್ಗೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಸಿದ್ದರಾಮಯ್ಯನವರ ವಾದ. ಹೀಗಾಗಿ ಕೇಂದ್ರ ಏನು ಹೇಳ್ತಾ ಇದೆ ಅಂತಂದರೆ, ನಿರ್ಮಲಾ ಸೀತಾರಾಮನ್ ಹೇಳ್ತಾ ಇದ್ದಾರೆ ನೀವು ಹೋಗಿ ಫೈನಾನ್ಸ್ ಕಮಿಷನ್ ಕೇಳಿ ಅಂತ. ಯಾಕಂದರೆ ಫೈನಾನ್ಸ್ ಕಮಿಷನ್ ಒಂದು ಸ್ವಾಯತ್ತ ಸಂಸ್ಥೆ. ಫೈನಾನ್ಸ್ ಕಮಿಷನ್ ಏನು ಫಾರ್ಮುಲಾನ ಅಪ್ಲೈ ಮಾಡಿ ನಮ್ಗೆ ಹೇಳುತ್ತೋ ಆ ರಾಜ್ಯಗಳಿಗೆ ಅಷ್ಟು ಹಣವನ್ನು ಕೊಡ್ತಾ ಬಂದಿದ್ದೀವಿ. ಈಗ ಮಧ್ಯದಲ್ಲೇ ನಾವು ಹಣ ನಿಮ್ಗೆ ಅನ್ಯಾಯ ಆಗಿದೆ ಅಂತ ಅನ್ನಿಸ್ಲಿಕ್ಕೆ ಶುರು ಆಗಿದ್ದು, ನಿಮಗೆ ಗ್ಯಾರಂಟಿಗಳಿಗೆ ಹಣ ಕೊಡ್ತಾ ಇದ್ರಿ ಆ ಕಾರಣದಿಂದ ಅಂತಕ್ಕಂಥದ್ದು ನಿರ್ಮಲಾ ನನಗನ್ಸುತ್ತೆ ಅಧೀರ್ ರಂಜನ್ ಚೌಧರಿ ನಿರ್ಮಲಾ ಸೀತಾರಾಮನ್ ಇಬ್ಬರು ಏನು ಹೇಳಿದರು ಪೊಲಿಟಿಕಲ್. ಸಿದ್ದರಾಮಯ್ಯ ಏನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ನೋಡಿ, ಅವತ್ತೇ ಅಂದರೆ ಬಜೆಟ್ನ ದಿನವೇ ಅನಿಸಿತ್ತು ಕಾಂಗ್ರೆಸ್ ಇಲ್ಲೊಂದು ಪ್ರಾದೇಶಿಕವಾದವನ್ನು ಎತ್ತಿ ತರುವ ಪ್ರಯತ್ನವನ್ನು ಮಾಡ್ತಾ ಇದೆ. ದ್ಯಾಟ್ಸ್ ಎ ಪೊಲಿಟಿಕಲ್ ನರೇಟಿವ್. ಒಂದು ಕಡೆ ರಾಮ ಮಂದಿರ ರಾಷ್ಟ್ರೀಯತೆಯನ್ನು BJP ಹೆಚ್ಚೆಚ್ಚು ಬಿಂಬಿಸ್ತಾ ಇರುವಾಗ ಕಾಂಗ್ರೆಸ್ ಒಂದು ಹೊಸ ಟಾಕಿಂಗ್ ಪಾಯಿಂಟನ್ನು ತರುವ ಪ್ರಯತ್ನವನ್ನು ಮಾಡ್ತಾ ಇದೆ. ಕರ್ನಾಟಕಕ್ಕೆ ಕೇಂದ್ರ ಅನ್ಯಾಯ ಮಾಡ್ತಾ ಇದೆ ಅಂತಕ್ಕಂಥದ್ದು. ನರೇಂದ್ರ ಮೋದಿ ಸರ್ಕಾರದ ಸಂದರ್ಭದಲ್ಲಿ 15th ಪೇ ಫೈನಾನ್ಸ್ ಕಮಿಷನ್ನ ಸಂದರ್ಭದಲ್ಲಿ ನಮಗೆ ಬರಬೇಕಾಗಿರ್ತಕ್ಕಂಥ ಹಣ ಬರ್ತಾ ಇಲ್ಲ, ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ದೀವಿ ಅನ್ನುವ ಕಾರಣಕ್ಕೋಸ್ಕರ ನಮ್ಗೆ ಅನ್ಯಾಯ ಆಗ್ತಾ ಇದೆ. ಪಾಪ್ಯುಲೇಷನ್ ಜಾಸ್ತಿ ಇರ್ತಕ್ಕಂಥ ನೋಡಿ, ಒಂದು ಮಾತನ್ನು ಏನು ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಅದನ್ನು ಒಪ್ಕೊಳ್ಳೇಬೇಕು. ಆಯಾ ರಾಜ್ಯದ ಹಣಕಾಸಿನ ಅಗತ್ಯತೆಗೆ ತಕ್ಕಂತೆ ಹಣ ಹಂಚಿಕೆ ಆಗಬೇಕು. ಅದರ್ವೈಸ್ ನೀವು ಪಾಪ್ಯುಲೇಷನ್ ತಕ್ಕಂತೆ ಮಾಡಿದಾಗ ಹಾಗಿದ್ರೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿರ್ತಕ್ಕಂಥ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ, ಪಾಪ್ಯುಲೇಷನ್ ಹೆಚ್ಚಿಗೆ ಮಾಡ್ಕೊಂಡಿರ್ತಕ್ಕಂಥ ರಾಜ್ಯಗಳಿಗೆ ಹೆಚ್ಚು ಹಣ ಹೋಗುತ್ತೆ. ಕರೆಕ್ಟ್. ಯಾಕಂದರೆ ಪರ್ ಕ್ಯಾಪಿಟಾ ಇನ್ಕಮ್ ಬಿಹಾರ್ಗೂ ನಮಗೂ 5 ಪಟ್ಟು ವ್ಯತ್ಯಾಸ ಇದೆ. ಆ ಕಾರಣದಿಂದಲೇ ಅಲ್ವಾ ಬಿಹಾರದಿಂದ ಜನ ಗುಳೆ ಬರ್ತಾರೆ, ಮುಂಬೈಗೆ ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ, ದೊಡ್ಡ ದೊಡ್ಡ ದಿಲ್ಲಿಗೆ ಮಹಾನಗರಗಳಿಗೆ ಯಾಕೆ ಬರ್ತಾರೆ? ಪರ್ ಕ್ಯಾಪಿಟಾ ಇನ್ಕಮ್ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ. ಸೊ ನೀವು ಅಲ್ಲಿನ ಜನಸಂಖ್ಯೆಯನ್ನು ಆಧಾರವಾಗಿಟ್ಕೊಂಡು ಅಲ್ಲಿ ಜಾಸ್ತಿ ಹಣ ಕೊಡೋದಿದ್ರೆ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದು ಪ್ಲೇನ್ ಆ್ಯಂಡ್ ಸಿಂಪಲ್ ಆಗಿ ಹೇಳುವ ಪ್ರಯತ್ನವನ್ನು ಕರ್ನಾಟಕದ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ಏನು ಭಾವನಾ ಅಂತಂದರೆ, ಹೌದು ಅದು ಚುನಾವಣೆ ಸಂದರ್ಭದಲ್ಲೇ ಯಾಕೆ ನೆನಪಿಗೆ ಬಂತು? ಕಳೆದ 3-4 ವರ್ಷಗಳಿಂದ ನೀವು ವಿಪಕ್ಷದಲ್ಲಿದ್ದಾಗಲೂ ಆ ಕೂಗನ್ನು ದಿಲ್ಲಿವರೆಗೆ ಮುಟ್ಟಿಸ್ಬೋದಿತ್ತಲ್ವ. ಈಗ ಯಾಕೆ ಚುನಾವಣೆ ಸಂದರ್ಭದಲ್ಲಿ ಹೋಗಿ ಜಂತರ್ ಮಂತರದಲ್ಲಿ ಧರಣಿ ಅಂತಂದರೆ, ಕಾಂಗ್ರೆಸ್ಗೆ ಅನಿಸ್ತಾ ಇದೆ ನರೇಂದ್ರ ಮೋದಿಯನ್ನು ಲೋಕಸಭಾ ಚುನಾವಣೆಯಲ್ಲಿ ಎದುರಿಸ್ಲಿಕ್ಕೆ ಟಾಕಿಂಗ್ ಪಾಯಿಂಟ್ ಏನು ಅಂತಂದರೆ ಈ ಹಣಕಾಸಿನ ಅನ್ಯಾಯದ ವಿಷಯವನ್ನು
ಪ್ರಸ್ತಾಪಿಸ್ತಕ್ಕಂಥದ್ದು. Okay. ಇದು ಯಾವುದೇ ಕಾರಣಕ್ಕೂ ನಿಮ್ಗೆ 16th ಫೈನಾನ್ಸ್ ಕಮಿಷನ್ 26ರಿಂದ ಲಾಗು ಆಗುತ್ತೆ. 25ಕ್ಕೆ 15th ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಬರುತ್ತೆ, 26ಕ್ಕೆ ಏಪ್ರಿಲ್ಗೆ ಅದು ಲಾಗು ಆಗುತ್ತೆ. ಅಲ್ಲಿವರೆಗೆ ಈ ಅನ್ಯಾಯ ಸರಿಯಾಗತ್ತೆ ಅಂತ ಅನ್ಸಲ್ಲ. ಯಾಕಂದರೆ ಹೆಂಗೆ ನೀವು ಫೈನಾನ್ಸ್ ಕಮಿಷನ್ ಮಧ್ಯದಲ್ಲೇ ನೀವು ಹಣವನ್ನು ಜಾಸ್ತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಂಗ್ರೆಸ್ ಈಗ ಯಾಕೆ ಅದನ್ನು ಪ್ರಸ್ತಾಪಿಸ್ತಿದೆ ಅಂತಂದರೆ, ಚುನಾವಣೆಯಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಲಾಗಿದೆ ಅನ್ನುವ ಪ್ರಾದೇಶಿಕ ಏನೊಂದು ಪ್ರಶ್ನೆಗಳಿವೆ, ಇದನ್ನು ಎಬ್ಬಿಸಿ ನರೇಟಿವ್ ಕ್ರಿಯೇಟ್ ನರೇಟಿವನ್ನು ಇದನ್ನು ಸಿದ್ದರಾಮಯ್ಯ 2013ರಿಂದಲೂ ಈ ನರೇಟಿವನ್ನು ಆಗಾಗ ಬಿಲ್ಡ್ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಅಂತಿಮವಾಗಿ ನೋಡಿ, ಕೇಂದ್ರವೂ ಒಂದು ನರೇಟಿವ್ ಹೇಳುತ್ತೆ, ರಾಜ್ಯವೂ ಒಂದು ನರೇಟಿವ್ ಹೇಳುತ್ತೆ. ಏನು ಸರಿ ಯಾವ್ದು ತಪ್ಪು ಅನ್ನೋದನ್ನು ಜನ ಚುನಾವಣೆಯಲ್ಲಿ ನಿರ್ಧಾರ ಮಾಡ್ತಾರೆ. ಕೇಂದ್ರ ಸರ್ಕಾರ ಅನುದಾನ ನೀಡ್ತಾ ಇಲ್ಲ ಅಂತ ಕಾಂಗ್ರೆಸ್ ಬೊಬ್ಬೆ ಹೊಡಿತಾ ಇದೆ. ಆದರೆ ಇದು ಸುಳ್ಳು ಅಂತ ಕಾಂಗ್ರೆಸ್ಗೆ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ತಿರುಗೇಟು ಕೊಟ್ಟಿದ್ದಾರೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸದನದಲ್ಲಿ ಕಾಂಗ್ರೆಸ್ನ ಹಸಿ ಸುಳ್ಳನ್ನ ಬಟಾಬಯಲು ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಆಶ್ವಾಸನೆ ಈಡೇರಿಸದೆ ಪಲಾಯನ ಮಾಡ್ತಾರೆ ಅಂತ ಕೇಂದ್ರ ಸಚಿವ ಟ್ವೀಟ್ ಮೂಲಕ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಕರ್ನಾಟಕದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಇದೆ, ರಾಜ್ಯ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೊ ಈಗ ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.